ಖರ್ಗೆ ಅವರೇ 40 ದಿನ ಆಗ್ತೈತೆ, ಅವನ ಕಡೆ ತಿರುಗೂ ನೋಡಲ್ಲ. ಡಿ ಕೆ ಶಿವಕುಮಾರ್ ಕೈ ಹಿಂಗೆ ಇಟ್ಕೊಂಡ್ರು, ನೀವೇನೋ ಫೋನ್ ಮಾಡಿದ್ರ ಕರಿಬೇಡಿ ಅಂತ? ಕರ್ದೇ ಇಲ್ಲ. ಪಾಪ ರೇವಣ್ಣ ಯಾರೋ ಮಾಡಿದ, ಮಗನ್ ಮಾಡಿದ ತಪ್ಪು ಬಿಡಿ, ನಾನೇನು ಸಮರ್ಥನೆ ಮಾಡಕ್ ಹೋಗಲ್ಲ ಯಾರನ್ನು. ಮಗ ಮಾಡಿದ ತಪ್ಪಿಗೆ ರೇವಣ್ಣನ್ಗೆ ತಪ್ಪು ಅಂತ ಹೆಂಗ್ ಹೇಳ್ತೀರಿ? ಅಪರಾಧ ತಪ್ಪು ಸರಿ ನಾವು ಬಿಟ್ಬಿಡಿ. ಅಲ್ಲ, ನಾನು ಸಮರ್ಥನೆ ಮಾಡಕ್ ಹೋಗಲ್ಲ. ತಪ್ಪು ಸರಿ ತನಿಖೆ ಎಲ್ಲ ಐತೆ. ದಯಮಾಡಿ ಇಲ್ಲ, ಆಯ್ತು, ತಪ್ಪು ಅಂತ ಹೇಳ್ಬಾರ್ದು. ಆಯ್ತು ಅಧ್ಯಕ್ಷ, ನನ್ನ ರೈಸ್ ಮಾಡಿದ್ಮೇಲೆ ಇದು ಹೇಳ್ತೀನಿ, ನಿನ್ ಬಗ್ಗೆನೇ ಹೇಳ್ತಾ ಇದ್ದೀನಿ. ಮೇಲೆ ಮಾತಾಡ್ಬಿಡೋಣ. ಹೆಸರು ಹಿಡಿದು ಹೇಳಿದ್ಮೇಲೆ ನಾನು ಹೇಳ್ತೀನಿ, ಆಮೇಲೆ ನೀವು ಆಯ್ತು. ನಿನ್ ಬಗ್ಗೆ ದಯಮಾಡಿ 2 ನಿಮಿಷ ಅವಕಾಶ. 2 ನಿಮಿಷ 5 ನಿಮಿಷ ಕೊಡ್ತೀನಿ. ಈಗ ಮಾನ್ಯ ಮಾತಾಡ್ಬಿಡ್ತೀನಿ ನಿಮ್ ಬಗ್ಗೆ. 2 ನಿಮಿಷ ಅಣ್ಣ. ಅಲ್ಲ, ಇಂಟರ್ಫಿಯರೆನ್ಸ್ ಆಗ್ತೀನಿ ಮಧ್ಯ, ಆಮೇಲೆ ಇದಾಗುತ್ತೆ. ನಾನು ಹೇಳಿದ್ಮೇಲೆ 2 ನಿಮಿಷ ಅಣ್ಣ. ಅಲ್ಲ, ನಾನು ಹೇಳ್ತಾತೀನಪ್ಪ. 1 ನಿಮಿಷ ಹೇಳ್ತೀನಿ. ಒಂದೇ ನಿಮಿಷ. ಸನ್ಮಾನ್ಯ ಅಧ್ಯಕ್ಷರೇ, ಇದು SIT. ಯಾವುದು? ವಾಲ್ಮೀಕಿ ಹಗರಣದ್ದು ಕೂಡ SIT. ವಾಲ್ಮೀಕಿ ಹಗರಣದ್ದು ಕೂಡ SIT. ರೇವಣ್ಣ ಅವ್ರ ಕೇಸ್ಗೂ SIT. ಆಮೇಲೆ ಭವಾನಿ ರೇವಣ್ಣ ಅವ್ರಿಗೂ SIT. ನಮ್ಮ MLA ಇದಾರಲ್ಲ, ನಮ್ಮ ಹಾಸನ MLA ಪ್ರೀತಮ್ ex-MLA, ಅವರು SITನೇ. ಆ SIT ಅಂದ್ರೆ ಆ SIT ಎಷ್ಟು ಸ್ಟ್ರಾಂಗ್ ಅಂತ ಹೇಳ್ತೀನಿ. ಸ್ಟ್ರಾಂಗ್ ಆದ 2 ದಿನಕ್ಕೆ ರೇವಣ್ಣನ ಮನೆ ಬೆಂಗಳೂರಲ್ಲಿ ಬಂದು 20 ಜನ ಪೊಲೀಸರು ಕಾಯ್ತಾ ಇದ್ರು. ಹೊಳೆ ನರಸೀಪುರದಲ್ಲಿ 20 ಜನ, ಹಾಸನದಲ್ಲಿ 20 ಜನ. ಆಗಿದ್ದು 2 ದಿನಕ್ಕೆ ಎತ್ಕೊಂಡೋಗಿ ಆಮೇಲೆ ಬಿಡಿ ಒಳಗಾಕಿದ್ರು, ಅದಾಯ್ತು. ಭವಾನಿ ರೇವಣ್ಣದು ಅದು ಅಷ್ಟೇ, ಇಮಿಡಿಯೇಟ್ ಆಗಿ ಬಂದು ಅವನನ್ನು ಕೂಡ ಅರೆಸ್ಟ್ ಮಾಡಕ್ ಹೋದ್ರು, ಬೇಲ್ ತಗೊಂಡ್ರು. ಅದು ಸುಪ್ರೀಂ ಕೋರ್ಟ್ ಎತ್ತಿರ್ದಿದೆ. ನಮ್ಮ ಪ್ರೀತಮ್ ಗೌಡ SIT, ಅವನಿಗೂ ನೋಟಿಸು, ಅವನು ಆಮೇಲೆ ಬೇಲ್ ತಗೊಂಡ. ನಾನು ಇಲ್ಲಿ ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಇವರೆಲ್ಲರೂ ಕೂಡ SIT ನೋಟಿಸ್ ಕೊಟ್ಟ ತಕ್ಷಣನೇ ಎಲ್ಲ ಭಯಭೀತರಾಗಿ ಕೋರ್ಟ್ ಹತ್ರ ಹೋಗಿ ಕದ ತಟ್ಟಿದ್ರು. ನ್ಯಾಯ ಕೊಡಿ ಅಂತ ಕೋರ್ಟ್ ಹತ್ರ ಹೋಗಿ ಕದ ತಟ್ಟಿದ್ರು. ಅಂದ್ರೆ ಅರೆಸ್ಟ್ ಮಾಡ್ಬಿಡ್ತಾರೆ, ನಮ್ಮನ್ನು ಒಳಕಾಕ್ಬಿಡ್ತಾರೆ, ಭಯ, ಫಿಯರ್. ಆದ್ರೆ ಇವರಿಬ್ಬರಿಗೆ ಯಾವ ಫಿಯರ್ ಇಲ್ಲಲ್ಲ. 30 ದಿನ ಆದ್ರೂ ಈ SIT ಅವ್ರು ಏನ್ ಮಾಡ್ತಾ ಇದ್ದಾರೆ? ಇಲ್ಲಿ 2 ಇದೆ. ಒಂದು SIT ಇದೆ, ಒಂದು SSIT ಇದೆ. ಅದನ್ನ ನಾನು SIT ಅಂತಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್. SSIT ಅಂತಂದ್ರೆ ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್. ಈಗ ಮತ್ತೆ ಮುಂದರ್ಸಿ SSIT ಇದು ಭಯ ಯಾರಿಗಿದೆ? ಅವರು ಮಾಡಿದಲ್ವಾ? SIT ಭಯ ಯಾರಿಗೂ ಇಲ್ಲ. ಆಯ್ತು, ED ಮತ್ತು CBI ತನಿಖೆ ಆಗ್ತದೆ. ಬನ್ನಿ ಈಗ ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ನಾನು ಬರ್ಕೊಂಡಿದ್ದೆ ಅದನ್ನ. ನಮ್ಮ ನಾಯಕರು ಹೇಳಿದ್ದಾರೆ. ಯಾರು ಹೇಳಿದ್ರು ಒಂದೇ, ಅವ್ರು ಹೇಳಿದ್ರು ಒಂದೇ, ನಾನು ಹೇಳಿದ್ರು ಒಂದೇ. ನಾನು ಅದಕ್ಕೆ ಶಿವಕುಮಾರ್ ಅವ್ರು ಕೇಳಿದೆ, ನೀವು ಕಾಂಗ್ರೆಸ್ ಅಧ್ಯಕ್ಷರಾಗಿ ಏನೇನು ಮಾಡಬೇಕೋ ಅದೆಲ್ಲನ ಹೆಂಗ್ ಮಾಡಬೇಕೋ ಮಾಡ್ತಾ ಇದ್ದೀರಾ. ಇಲ್ಲಿ ತನಿಖೆ ಎಲ್ಲವನ್ನು SIT, ಅಲ್ಲೂ SIT, ಇಲ್ಲೂ SIT. ವ್ಯತ್ಯಾಸ ನೋಡಿ. ಇಬ್ಬರು ನಾನು ಅದನ್ನ ನಿನ್ನೆ ನಿಮಗೆ ಕೊಟ್ಟಿದ್ದೆ. ಆ ಇಬ್ಬರು ಫೋನಲ್ಲಿ ಮಾತಾಡಿರೋದು, ಪದ್ಮನಾಭು ಮತ್ತು ಪರಮೇಶ್ವರ್. ಅವ್ರೇನ್ ಹೇಳಿದ್ದಾರೆ? ಇದಕ್ಕೆ ಅದು ಕನೆಕ್ಟ್ ಆಗ್ತೈತೆ. ಇದು CBI ಬಂದ್ರೆ ನಮಗೆ 2 ವರ್ಷ ಜೈಲು, ನಮ್ಮವರು ಬಂದ್ರೆ ಬಿಡುಗಡೆ, ಅಂದ್ರೆ ಆರಾಮಾಗಿ ಬರ್ಬೋದು ಅಂತ ಹೇಳಿದ್ದಾರೆ. ಅರ್ಥ ಆಯ್ತಲ್ಲ ನಾನು ಯಾಕೆ SIT ಬೇಡ ಇದು ಅಂತ ಹೇಳ್ತಾ ಇದ್ದೀನಿ. 30 ದಿನ 40 ದಿನ ಆದ್ರೂ ಅವ್ರಿಗೆ ನೋಟಿಸ್ ಕೊಡಲ್ಲ. ಪ್ರತಿಭಟನೆ ಮಾಡಿದ್ಮೇಲೆ ಒಂದು ನೋಟಿಸ್ ಕೊಡ್ತೀರಿ. 8 ಅವರ್ ವಾಲ್ಮೀಕಿ ನಿಗಮದ ಬಗ್ಗೆ ಎನ್ಕ್ವೈರಿ, 8 ಅವರ್ ಅವ್ರನ್ನ ಕೂತಿಸ್ಕೊಂತಾರೆ. ಏನು ವಾಲ್ಮೀಕಿ ರಾಮಾಯಣ ಓದಕ್ಕೆ ಕೂತಿಸ್ಕೊಂಡಿದ್ರೆ ಅವ್ರನ್ನ? 8 ಅವರ್ ಓದ್ತಾ ನಗ್ನಗ್ತಾ ಓದ್ತಾರೆ, ನಗ್ನಗ್ತಾ ಬರ್ತಾರೆ. ರೇವಣ್ಣ ಅವರು ಓಡ್ತಾರೆ, ಏನು ಕೋರ್ಟ್ ಕಡೆ ಓಡಿ ಓದ್ತಾರೆ. ಬೇಲ್ ಅಂತಾರೆ. ನೋ ಬೇಲ್. ಯಾರು ಹೇಳಿದ್ರು ಇದರಿಂದ ಯಾರು ಕೈವಾಡ ಐತೆ? ಅಂದ್ರೆ SIT ಯಾವ ರೀತಿ ಫೇಲ್ಯೂರ್ ಆಗಿದೆ ಅಂತ. ಸನ್ಮಾನ್ಯ ಅಧ್ಯಕ್ಷರೇ, ಇದು ಈಗಾಗಲೇ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬೇಕು ಅಂದ್ರು ಬೇಡ ಅಂದ್ರೂ ಕೂಡ, ಅಣ್ಣ ಥ್ಯಾಂಕ್ ಯು ಶಿವಕುಮಾರ್ ಅವರು ಬೇಕು ಅಂದ್ರು ಬೇಡ ಅಂದ್ರು ಕೂಡ
ಈಗಾಗಲೇ 3 ಕೋಟಿ ಮೇಲೆ ಏನೇ ಫ್ರಾಡ್ ಆದ್ರೂ ಬ್ಯಾಂಕ್ಗಳಲ್ಲಿ ಆಟೋಮೆಟಿಕ್ ಆಗಿ ಹೋಗ್ತೈತೆ, ಕಾನೂನು ಪ್ರಕಾರ ಹೋಗ್ತೈತೆ. ಏನು ಆರ್ಡರ್ ಬೇಕಾಗಿಲ್ಲ, ಸ್ಪೆಷಲ್ ಆರ್ಡರ್, ನೋ ಆರ್ಡರ್. ಅದು ಇವತ್ತಿಂದ ಅಲ್ಲ, ಬಹಳ ವರ್ಷಗಳ ಕಾಲದಿಂದನೂ ಇದೆ. ಮೋಸ್ಟ್ಲಿ ಕಾಂಗ್ರೆಸ್ ಇದ್ದಾಗೂ ಇತ್ತು. ಆಟೋಮೆಟಿಕ್ ಆಗಿ ಹೊರಟೋಗ್ತೈತೆ. ಅವ್ರ ವ್ಯಾಪ್ತಿ ಅದು, ಅವ್ರ ವ್ಯಾಪ್ತಿ ಪ್ರಕಾರ ಅವ್ರು ಕೆಲಸ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಇಡಿ ಯಾರಯ್ಯ ಬರಕ್ಕೆ ಇಲ್ಲಿ ಅಂತ. ಇಡಿ ಯಾಕೆ ಬಂದಿದೆ ಅಂದ್ರೆ, ಬೇನಾಮಿ ಬಂದ ತಕ್ಷಣ ಇಡಿ ನ್ಯಾಚುರಲ್ ಬಂದ್ಬಿಡ್ತದೆ. ಎಲ್ಲೆಲ್ಲಿ ಇದೆಲ್ಲ ಹೋಯ್ತಲ್ಲ, ಎಲ್ಲಿ ಹೋಯ್ತು? ವೈನ್ ಸ್ಟೋರ್ಗೆ ಹೋಯ್ತು, ಚಿನ್ನದ ಅಂಗಡಿಗೆ ಹೋಯ್ತು, ಪೆಟ್ರೋಲ್ ಬಂಕ್ಗೆ ಹೋಯ್ತು. ಅಲ್ಲಿಂದ ಚೆಕ್ಗಳೆಲ್ಲ ಕ್ಲಿಯರ್ ಆಗಿ ಅಲ್ಲಿಂದ ಬ್ಲ್ಯಾಕ್ ಆಗಿ ಹೊರಟೋಯ್ತು. ಎಲ್ಲಿಗೆ? ಬಳ್ಳಾರಿಗೆ ಹೋಯ್ತು ಅಂತ ಇವಾಗ ಕೋರ್ಟಲ್ಲಿ ಹಾಕಿದ್ದಾರೆ ಇಡಿ ಅವರು. ಬಳ್ಳಾರಿ ಕಡೆ ಹೋಯ್ತು ಅಂತ. ಅಲ್ಲಿಗೆ ಬಂತಲ್ಲ, ಅಲ್ಲಿಗೆ ಬೇನಾಮಿ ಬಂದ ತಕ್ಷಣ ನ್ಯಾಚುರಲ್ ಆಗಿ ಇಡಿ ಬಂದೇ ಬರ್ತಾರೆ ಅವರು. ನಾವು ಬೇಕು ಅಂದ್ರು ಬೇಡ ಅಂತ ಬರ್ತಾರೆ. ಆದ್ರೆ ಇದು SIT ನೀವು ನೇಮಕ ಮಾಡಿರೋದು SIT. ಈಗಾಗಲೇ CBIನವರು ನ್ಯಾಚುರಲ್ ಆಗಿ ಕೇಸನ್ನ ಫೈಲ್ ಮಾಡಿದ್ದಾರೆ. IPC 120B, IPC 409, IPC 420, IPC 467, IPC 468, 13(2), RW 13(1)A. ಇದು CBI ಚಾರ್ಜ್ ಶೀಟ್, ಇದು FIR ಆಗಿರೋದು ಅಧ್ಯಕ್ಷರೇ. ಇದನ್ನು ಕೊಡ್ತೀನಿ, ನೀವು ನೋಡಿ. ಆಗ್ಬಿಟ್ಟಿದೆ ಈಗ ಆಲ್ರೆಡಿ. ಅವ್ರು ಮಾಡ್ತಾ ಇದ್ದಾರೆ ತನಿಖೆ. ನಿಮ್ಮ SIT ಏನ್ ಮಾಡ್ತೈತೆ ಇಲ್ಲಿ? ಅಂದ್ರೆ ನೀವು ತಾರತಮ್ಯ ಮಾಡಿದ್ದೀರಾ ಅಂತ ಈಗಾಗಲೇ ನಾನು ಹೇಳಿದ್ದೀನಿ. ತಾರತಮ್ಯ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ದೀನಿ ನಾನು ಈಗಾಗಲೇ. ಆದ್ರಿಂದ ಕಾನೂನಾತ್ಮಕವಾಗಿ ಇವತ್ತು CBI ಮತ್ತು ED ಕಾನೂನಾತ್ಮಕವಾಗಿ ಬಂದು ಅವ್ರಿಗೆ ನ್ಯಾಚುರಲ್ ಆಗಿ ಕಾನೂನು ಪ್ರಕಾರ ಇರುವಂತ ಅಧಿಕಾರವನ್ನ ಬಳಸಿ ಅವ್ರು ಬಂದಿದ್ದಾರೆ. ಇವ್ರು SITನ ಇದನ್ನ ಮುಚ್ಚಾಕಕ್ಕೆ ಮಾಡಿದಾರ? ಹಾಗಾದ್ರೆ ರೇವಣ್ಣ ಅವ್ರಿಗೊಂದು ಕಾನೂನು, ಬೇರೆಯವ್ರಿಗೊಂದು ಕಾನೂನು. ರೇವಣ್ಣ ಅವ್ರು ಎರಡೇ ದಿನ ಬಂಧಿಸಬಹುದು. ಒಂದೇ ನಿಮಿಷ ಸರ್, ಈ ಪ್ರಕರಣ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣಕ್ಕಿಂತ ಕಡಿಮೆನಾ ಅಂತ ನಿಮ್ಮ ಪ್ರಕಾರ? ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣದಿಂದ ಕಡಿಮೆನಾ ಅಂತ ನೀವು ಪದೇ ತುಲನೆ ಮಾಡ್ತಾ ಇದ್ದೀರಿ. ಹಾಗಾದ್ರೆ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣದಿಂದ ಕಡಿಮೆನಾ? ಮಹಿಳೆಯರ ಮಾನ ಹರಾಜು ಆಗಿರ್ತಕ್ಕಂಥದ್ದು ನಮ್ ಯಾರಿಗೂ ಚಿಂತನೆ ಆಗ್ಬಾರ್ದ? ಕಾನೂನು ಅದರ ಪರವಾಗಿ ಕೆಲಸ ಮಾಡಬಾರ್ದ? SIT ಕೆಲಸ ಮಾಡಬಾರ್ದ? ಅಂದ್ರೆ ಮಹಿಳೆಯರ ಮಾನ ಏನು? ಮಹಿಳೆಯರ ಮಾನ ಬಗ್ಗೆ ಯಾರು ಅಲ್ಲ, ನೀವು ಪದೇ ಹೇಳ್ತಾ ಇದ್ದೀರಿ ರೇವಣ್ಣ ಅವ್ರಿಗೆ ಒಂದ್ ಕಾನೂನು, ಇಲ್ಲಿಗೆ ಒಂದ್ ಕಾನೂನು ಅಂದ್ರೆ. ಆದ್ರೆ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣಕ್ಕಿಂತ ಕಡಿಮೆ. ರೇವಣ್ಣ ಅವ್ರ ಪ್ರಕರಣ ಬಹಳ ಸೀರಿಯಸ್ ಆಗಿ ಏನಿಲ್ಲ. ನೂರಾರು ಮಹಿಳೆಯರ ಜೊತೆಗೆ ಏನ್ ಆಗಿದೆಯಲ್ಲ, ಅದು ಯಾರು ಕೂಡ ಸೀರಿಯಸ್ ಆಗಿ ತಗೋಬಾರ್ದು ಅಂತ ನಾವಲ್ಲ ಸ್ವಾಮಿ, ಪಕ್ಷದ ನಾಯಕರು ಕಂಪೇರ್ ಮಾಡ್ತಾ ಇದಾರಲ್ಲ. ನೀವು ಕಂಪೇರ್ ಮಾಡಿರೋದು ಶಾಸಕರೇ 10 ಬಾರಿ ವಿರೋಧ ಪಕ್ಷದ ನಾಯಕರು ರೇವಣ್ಣ ಅವ್ರ ಪ್ರಕರಣ ಮತ್ತೆ ಈ ಪ್ರಕರಣಕ್ಕೆ ಕಂಪೇರ್ ಮಾಡಿಕೊಂಡು ಮಾತನಾಡ್ತಾ ಇದ್ದಾರೆ. ನಾನು ಅದು ಜಾಸ್ತಿ ಇದು ಜಾಸ್ತಿ ಅಂತ ನಾನು ಹೇಳಕ್ ಹೊರಟಿಲ್ಲ. ನಾನು ಕುತ್ಕೊಳ್ರಿ, ಹೇಳಿದ್ರಲ್ಲ ಮುತ್ಕೊಳ್ರಿ. ಮಾನ್ಯ ಒಂದು ನಿಮಿಷ ಇವರೇ, ಈಲ್ಡ್ ಆಗ್ಬೇಕ್ರಿ. ಇಡೀ ಪ್ರಪಂಚಕ್ಕೆ ಮುಜುಗರ ಆಯ್ತು. ಕರ್ನಾಟಕ ಬಹಳ ಆಳ ಹೋಯ್ತಿಲ್ಲಿ. ಅಲ್ರಿ ಮಾತ್ರ ಪ್ರಕರಣ ಕಡಿಮೆ, ಶ್ರೀರಾಮಚಂದ್ರರು ಶ್ರೀರಾಮಚಂದ್ರರು 2 ನಿಮಿಷ ಕೂತ್ಕೊಂಡು ಸ್ವಲ್ಪ ಇರ್ರಿ. ಆಯ್ತು. ಅಲ್ಲ, ಈಗ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇದಾರ, ಅವ್ರು ಅದನ್ನ ಆಧರಿಸಿ ಹೇಳಿದ್ರು. ರೇವಣ್ಣ ಅವ್ರ ಇರ್ರಿ, ನನಗೆ ಗೊತ್ತಿದೆ ನಿಮ್ ಬಂಡವಾಳ ಏನು ಅಂತ. ಅಲ್ರಿ, ಇರ್ರಿ, ನಾನು ಮಾತಾಡ್ತೀನಿ. ಅಲ್ಲ, ಈಗ ಅವ್ರು ಮಾತಾಡ್ತಾ ಇದ್ದಾರೆ, ಅವ್ರು ಮಾತಾಡ್ತಾ ಇದ್ದಾರೆ. ಆಯ್ತು, ಅಧ್ಯಕ್ಷರೇ, ಹಣ ಹೋಗಿದೆ, ಹಣ ಬರುತ್ತೆ, ಮಾನ ಬರುತ್ತಾ? ಆಯ್ತು, ಮಾನ ವಾಪಸ್ ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಕರ್ನಾಟಕ ಇವರು ಮಂತ್ರಿ ದಾರಿ ತಪ್ಪಿಸಬೇಡಿ.
ಟಿವಿ ಅದ್ರ ಬಗ್ಗೆ ಮಾತಾಡ್ಲಿಲ್ಲ ಅವ್ರು. ಅಲ್ಲಲ್ಲ ಈಗ ಸಭಾಧ್ಯಕ್ಷರೇ ಅಲ್ಲ ಅವ್ರು ಮಾತಾಡ್ತಾ ಇದ್ದಾರೆ. ನೀವು ಸಮರ್ಥಿಸಕ್ಕೆ ಹೋಗ್ಬೇಡಿ. ಬಹಳ ಹಗರಣಗಳು ಮಾತಾಡ್ತೀರಿ. ಅಲ್ಲ ನೀವು ನಾಯಕರು ಆಮೇಲೆ ಸಮಸ್ಯೆ ಮಾಡೋ ಉತ್ತರ ಕೊಡ್ರಿ. SIT ಅವರು ತನಿಖೆ ಮಾಡಿ ಆರೋಪಿ ಬಂದ್ರೆ ಆಯ್ತಪ್ಪ. ತಾವು ಕೂತ್ಕೊಳ್ರಿ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಅವ್ರು ಮಾತಾಡಕತ್ತಾರೆ. ಅಲ್ಲ ಅವ್ರು ಮಾತಾಡಕತ್ತಾರೆ. ಕೊಡ್ತಾ ಇಲ್ವಲ್ಲ ಯಾವ ಎದ್ದಿದ್ಕೊಂಡು ಅಲ್ಲ ಒಂದು ವೇಳೆ ಅವ್ರು ಮಾತಾಡಕತ್ತ ಒಂದ್ ಸ್ವಲ್ಪ ಅಲ್ಲ ನೀವು ಕೂತ್ಕೊಳ್ರಿ. ಅವ್ರು ಮಾತಾಡ 2 ನಿಮಿಷ ಕೂತ್ಕೊಳ್ರಿ. ನೀವು ಕೂತ್ಕೊಳ್ರಿ. ಈಗ ಸರ್ ನೀವು ಕೂತ್ಕೊಳ್ಳಿ ಸರ್. ಈಗ ಮಾನ್ಯ ವಿರೋಧ ಪಕ್ಷ ಅಧ್ಯಕ್ಷೆ, ಬಹಳ ಹಳೇದಾಗ ಮಾನ್ಯ ಅಧ್ಯಕ್ಷೆ, ಆ ಹೆಣ್ಣು ಮಕ್ಕಳು ಬಹಳ ಕಾಪಾಡೋದು. ಈಗ ನಾನು ಈಲ್ಡಾಗಿಲ್ಲ, ಇವತ್ತು ನಾನು ಆತ್ಮಹತ್ಯೆ ಈಲ್ಡಾಗಿಲ್ಲ ಮಾಡ್ಕೊಂಡಿದ್ದಾರೆ. ಅಧ್ಯಕ್ಷೆ. ದಯಮಾಡಿ ನನ್ಗೆ ಅವಕಾಶ ಕೊಡಬೇಕು. ನನ್ನ ಹೆಸರು ಹೇಳಿದ ಮೇಲೆ ನಾನು ಮಾತಾಡಕ್ ನನ್ಗೆ ಹಕ್ಕಿದೆ. ಸ್ವಾಮಿ, SIT ರೇ, ಉದ್ಘಾಟನೆ ಹೇಳ್ತೀನಿ. ನನಗೆ ಗೊತ್ತಿದೆ ಮಾತಾಡಪ್ಪ ನೀನು ಈ ಕಡೆ ಒಂದ್ ಸ್ವಲ್ಪ ಮಾತಾಡು. ಮಾನ್ಯ ನಾರಾಯಣ ಅಧ್ಯಕ್ಷೆ, ಸ್ವಾಮಿ ನೀವು ಕೂತ್ಕೊಳ್ರಿ. 2 ನಿಮಿಷ ಅವ್ರು ಮಾತಾಡಿ ಹೇಳಿ. ಮಾನ್ಯ ಅಧ್ಯಕ್ಷೆ, ನನ್ನ ಹೆಸರನ್ನು ಹೇಳಿದ್ದಾರೆ. ಈಗ 12ರಷ್ಟು ನನಗೆ ಆರ್ಗ್ಯುಮೆಂಟ್ ಮಾಡೋ ಶಕ್ತಿ ಇಲ್ಲ. ನಾನು ಹೇಳೋದು ಅಲ್ಲ 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 12 ರಿಜ್ವಾನ್ ಶಾಸಕ ನಾರಾಯಣ ಸ್ವಾಮಿ ಅವರು ರಿಜ್ವಾನೇ ಇರ್ಬೋದು. ಈಗ ನನಗೆ ಗೊತ್ತಿಲ್ಲ ಅಷ್ಟೊಂದು. ಪಾಪ ಮಾನ್ಯ ಸಭಾಧ್ಯಕ್ಷೆ, ನಾನು ಹೇಳೋದು ನನ್ನ ಮಗ ತಪ್ಪು ಮಾಡಿದರೆ ಗಲ್ಲಿಗೆ ಹಾಕಿ ನಾನು ಬೇಡ ಅಂತಾನಲ್ಲ. ನಾನು ಹೇಳೋದು ಇಷ್ಟೇ, ಒಂದು 2 ನಿಮಿಷ. ನಾನು ವಹಿಸ್ಕೊಳಕ್ಕೆ ಬಂದಿಲ್ಲ, ಇಲ್ಲಿ ಚರ್ಚೆ ಮಾಡೋಕ್ಕೆ ಬಂದಿಲ್ಲ. ನನ್ನ ಮೇಲೆ ಕಳೆದ 25 ವರ್ಷ ನಾನು ರಾಜಕೀಯ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. 40 ವರ್ಷ ರಾಜಕೀಯ ಜೀವನದಲ್ಲಿದ್ದೀನಿ. ಮಾನ್ಯ ಸಭಾಧ್ಯಕ್ಷೆ, ನನ್ನ ಮೇಲೆ ಯಾರೋ ಹೆಣ್ಮಗುರು ಕರ್ಕೊಂಬಂದು DG ಆಫೀಸ್ನಲ್ಲಿ DG ಬರೆಸ್ಕೊತಾನೆ ಕಂಪ್ಲೇಂಟ್ ಅಂದರೆ ಅವ್ನು DG ಆಗಕ್ಕೆ ನಾಲಾಯಕೇನ್ರಿ? ಅನ್ಫಿಟ್ ಟು ದಿ DG. ಇಲ್ಲಿ ಯಾಕೆ ಕೊಡ್ತಾರೆ ಅಧ್ಯಕ್ಷರೇ ಅದು ಬೇರೆ ತನಿಖೆ ನಡೀತಾ ಇದೆ. ಅದು ಬೇರೆ ತನಿಖೆ ನಡೀತಾ ಇದೆ. ಅಲ್ಲ ಅಲ್ಲೇ ಅದನ್ನ ಮಾತಾಡುವಂತ್ರಿ. ಅಲ್ಲ ರೇವಣ್ಣ ಆ ರೀತಿ ಮಾತಾಡೋದು ಅಧಿಕಾರಿಗಳಿಗೆ ಸರಿಯಲ್ಲ. ಇವತ್ತು ಇದು ಇಂಥ ನೀತಿಗೆಟ್ಟ ಸರ್ಕಾರ ಇದು. ಅಲ್ಲಲ್ಲ ಸರ್ಕಾರಕ್ಕೆ ಯಾಕೆ ಹೇಳ್ತೀರಿ? ಸರ್ಕಾರಕ್ಕೆ ಯಾಕೆ ಹೇಳ್ತೀರಿ? ನೀಚೆಗೆಟ್ಟು ಕೆಲಸ ಮಾಡಿ ಕೆಲಸ ಮಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಕೂತ್ಕೊಳ್ರಿ. ಸಾಕಿ ಹೇಳಿದಿರಲ್ಲ, ತಾವು ಹೇಳಿದಿರಲ್ಲ. ಕೂತ್ಕೊಳ್ರಿ, ಕೂತ್ಕೊಳ್ರಿ. ಯಾರು ಬೇಡ. ನಾಯಕರು ನೀವು ಮಾತಾಡ್ರಿ, ನಿಮಗೆ ಟೈಮ್ ಕೊಟ್ಟಿದೆ. ನೀವು ಮಾತಾಡ್ರಿ, ನೀವು ಕೂತ್ಕೊಳ್ರಿ. ಕೆಲಸ ಮಾಡಿ ಮಾತಾಡ್ತಾರೆ. ಅಲ್ಲ ರೇವಣ್ಣ ಅವರ ನೀವು 2 ನಿಮಿಷ ಕೇಳಿದ್ರೆ ನೀವು ಕೂತ್ಕೊಳ್ರಿ. ನೀವು ಕೂತ್ಕೊಳ್ರಿ. ಈ ವಿಚಾರದಲ್ಲಿ ಸದಸ್ಯರ ಆರೋಪ ಈಗ ಮೂರು ಬಿಟ್ಟರು. ಆಯ್ತು, 1 ನಿಮಿಷ ಆಯ್ತು, 1 ಸೆಕೆಂಡ್. ಇಲ್ಲ ಸರ್, ಆಯ್ತು DG ಬಗ್ಗೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಮಾಡಿದ್ ಸರಿನಾ? 1 ಸೆಕೆಂಡ್. ಕಂಪ್ಲೇಂಟ್ ತಗೊಳ್ಳೋ ತಪ್ಪ? ನಾನು ರೇವಣ್ಣ ಅವರೇ, ಆಯ್ತು, 1 ನಿಮಿಷ ಕೂತ್ಕೊಳ್ಳಿ. 1 ನಿಮಿಷ ಕೂತ್ಕೊಳ್ಳಿ. 1 ಸೆಕೆಂಡ್, 1 ಸೆಕೆಂಡ್ ಕೂತ್ಕೊಳ್ಳಿ. 1 ಸೆಕೆಂಡ್ ಕೂತ್ಕೊಳ್ಳಿ. 1 ಸೆಕೆಂಡ್ ಕೂತ್ಕೊಳ್ಳಿ. ಗಣೇಶ್, ರಿಜ್ವಾನ್ ಕೂತ್ಕೊಳ್ಳಿ. 1 ಸೆಕೆಂಡ್, 1 ನಿಮಿಷ. ನಾರಾಯಣ್ 1 ನಿಮಿಷ, 1 ಸೆಕೆಂಡ್ ಕೂತ್ಕೊಳ್ಳಿ. ಗಣೇಶ್ ಅವರ 1 ನಿಮಿಷ ಕೂತ್ಕೊಳ್ತಾವೆಲ್ಲರೂ ಕೂಡ. 1 ಸೆಕೆಂಡ್ ಕೂತ್ಕೊಳ್ಳಿ. 1 ಮಿನಿಟ್. ಷಡಕ್ಷರಿ ಅವರೇ, ಈ ಕಡೆ ನೋಡಿ, ನೀವೆಲ್ಲಿ ಮಾತಾಡ್ತೀವಿ? ಏನಾಗಿದೆ ನಿಮ್ಗೆಲ್ಲ? ಆಯ್ತು, 1 ಸೆಕೆಂಡ್ ಅಮ್ಮ ಇಲ್ಲಿ ಕೇಳಿ. ಆಯ್ತು, 1 ಸೆಕೆಂಡ್. ಆಯ್ತು, ನೀವೊಮ್ಮೆ ಆಯ್ತು, ಒಮ್ಮೆ ಕೇಳಿ ಇಲ್ಲಿ. ಆಯ್ತು, 1 ಸೆಕೆಂಡ್ ಕೇಳಿ. ಆಯ್ತು, ಷಡಕ್ಷರಿ ನಿಲ್ಲೀಗ. ಆಯ್ತು, 1 ಸೆಕೆಂಡ್. ಆಯ್ತು ರಿಜ್ವಾನ್, 1 ನಿಮಿಷ ನಿಲ್ಲೀಗ. 1 ಸೆಕೆಂಡ್ ಹೇಳ್ತೇನಲ್ಲ. ನಾನು ಹೇಳ್ತೇನೆ 1 ಸೆಕೆಂಡ್, ನೀವು ನಿಂತಿ ಸಂಬಳ. ಗಣೇಶ್, ನಿಮ್ಮ ಶಾಖೆ 1 ಸೆಕೆಂಡ್. ನಾನು ಹೇಳ್ತೇನೆ, ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ನಾನು ಹೇಳ್ತಾ ಇರೋದು, ನನ್ನ ಮೇಲೆ ಅದು ಕೋಪ ಉಂಟೆ ನಿಮ್ಗೆ?
ಅಲ್ಲಿ ಹೋದ ತಕ್ಷಣ ನೀವು ಗಲಾಟೆ ಸ್ಟಾರ್ಟ್ ಮನೆ ಕೂತ್ಕೊಳ್ಳಿಕ್ಕಿಲ್ಲ ಅಲ್ಲಿ 5 ನಿಮಿಷ ಹೋಗಿ ಕೂಡ ಪ್ರತಿ ಸಲ ಕೂಡ ದಯವಿಟ್ಟು ಅವ್ರ ಪ್ರತಿಭೆಗೆ ಮಾತಾಡಿ ನೀವು ಕೂತ್ಕೊಳ್ಳಿ ಮಾತಾಡಿ ಆಯ್ತು ಸ್ವಲ್ಪ ಐ ಕಂಟಿನ್ಯೂ ಪ್ಲೀಸ್ ಕೂತ್ಕೊಳ್ಳಿ ಪ್ಲೀಸ್ ಆಯ್ತು ಪ್ಲೀಸ್ ಅಧ್ಯಕ್ಷರೇ ಒಂದ್ ಸೆಕೆಂಡ್ ಕ್ಲೋಸ್ ಮಾಡೋಣ. ನಾನು ಮಾತಾಡ್ಬೇಕಾಗುತ್ತೆ. ಒಂದ್ ನಿಮಿಷ ಮಾತಾಡ್ತೀನಿ, ಒಂದೇ ಒಂದ್ ನಿಮಿಷ. ಅಧಿಕಾರಿಗಳ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇರ್ಲಿ ಅವ್ರಿಗೆ ಹಕ್ಕು. ಇರ್ರಿ ಒಂದ್ ನಿಮಿಷ ಕೊಡ್ತೇನೆ. ಈಗ ಒಂದ್ ನೋಟಿಸ್ ಕೊಡ್ಸಿ ಕೊಡುವ ನೋಟಿಸ್ ಕೊಟ್ಟು ಚರ್ಚೆಗೆ ಅವಕಾಶ ಕೊಡಿ. ಪಾಪ ಬಹಳ ಅನ್ಯಾಯ ಆಗಿತ್ತು ಅಂದ್ರೆ ಯಾರು ಅನ್ಯಾಯ ಆಗಿತ್ತು ಅಂದ್ರೆ ಆಯ್ತು, ಅದು ಸಬ್ಜೆಕ್ಟ್ ಅವಕಾಶ ಕೊಡಿ. ಪಾಪ ಅದು ಸಬ್ಜೆಕ್ಟ್ ಬೇರೆ, ಈಗ ಈ ಸಬ್ಜೆಕ್ಟ್ ಬರಲಿ. ಆಯ್ತು, ರೈಟಿಂಗ್ ಅಲ್ಲಿ ಕೊಡಿ, ಚರ್ಚೆ ಕೊಡುವ. ಈಗ ಪ್ರತಿಪಕ್ಷ ನಾಯಕರೇ ಚರ್ಚೆ ಮಾಡೋಣ. ಆಯ್ತು, ಕೊಡ್ತೀನಿ ಬಿಡಿ. ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಈಗ ಒಂದ್ ಸೆಕೆಂಡ್ ಕೇಳ್ತೇನೆ. ಮೇಲೆ ವಿಚಾರ ಎಲ್ಲ ಕರೆಕ್ಟ್ ಇದೆ, ನೀವು ಹೇಳ್ದೆಲ್ಲ ಸರಿ ಇದೆ, ಕಾನೂನು ಪ್ರಕಾರ ಎಲ್ಲ ಕರೆಕ್ಟ್. ಈಗ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು